ಐಟಿ ಸಿಟಿ ಬೆಂಗಳೂರಿನಲ್ಲಿ ಖತರ್ನಾಕ್ ಮಹಿಳೆಯರ ಗ್ಯಾಂಗ್ ಒಂದು ಕಾರ್ಯನಿರ್ವಹಿಸ್ತಾ ಇದೆ. ಗೇಟ್ ಬಳಿ ಬಂದು ನಿಂತು ಮೊದಲಿಗೆ ಮನೆಯನ್ನ ವಾಚ್ ಮಾಡ್ತಾರೆ. ಈ ಗ್ಯಾಂಗ್ ಕಳ್ಳತನ ಮಾಡುವಂತ ಗ್ಯಾಂಗ್. ಬೆಂಗಳೂರಿನ ಮನೆಗಳ ಮುಂದೆ ಹೋಗ್ತಾರೆ, ಗೇಟ್ ಮುಂದೆ ನಿಲ್ತಾರೆ, ಗೇಟ್ ಮುಂದೆ ಒಂದು ಸ್ವಲ್ಪ ಹೊತ್ತು ನಿಂತು ವಾಚ್ ಮಾಡ್ತಾರೆ. ಅಕ್ಕಪಕ್ಕದವರು ಹೇಗಿನವರು, ಮನೆಯಲ್ಲಿ ಯಾರಿದ್ದಾರೆ, ಎಷ್ಟು ಜನ ಇರೋದು, ನಾಯಿ ಇದೆಯಾ, ಯಾರ್ಯಾರಿರೋದು, ಎಲ್ಲೆಲ್ಲಿ ಏನೇನು ಇಟ್ಟಿರಬಹುದು, ಬೀಗ ಹಾಕಿರೋ ಮನೆಗಳನ್ನೇ ಹುಡುಕಿ ಟಾರ್ಗೆಟ್ ಮಾಡ್ತಾರೆ. ಬೆಳಗಿನ ಜಾವದಲ್ಲಿ ಏರಿಯಾ ರೌಂಡ್ಸ್ ಹಾಕ್ತಾರೆ. ರಾತ್ರಿ ಆದರೆ ಕಳ್ಳತನ ಕಿಳಿತಾರೆ. ಖತರ್ನಾಕ್ ಗ್ಯಾಂಗ್ನಿಂದ ಆರ್ ನಗರದ ನಿವಾಸಿಗಳಿಗೆ ಆತಂಕ ಶುರುವಾಗಿದೆ. ಹೊರ ರಾಜ್ಯದಿಂದ ಬಂದಿರುವಂತಹ ಖತರ್ನಾಕ್ ಕಳ್ಳಿಯರು ಇವರು. ನೀರು ಕೇಳೋ ನೆಪದಲ್ಲಿ ಮನೆಗೆ ಸರ್ಚಿಂಗ್ ಮಾಡೋದಕ್ಕೆ ಬರ್ತಾರೆ ಈ ಕಳ್ಳರು. ಹೊರ ರಾಜ್ಯದ ಕಳ್ಳರ ಗ್ಯಾಂಗ್ ಬಂದಿರೋ ಬಗ್ಗೆ ಅನುಮಾನ ಈಗ ವ್ಯಕ್ತ ಆಗ್ತಾ ಇದೆ. ಈ ಕಳ್ಳಿಯರನ್ನ ಬಂಧಿಸಬೇಕು ಅನ್ನುವಂಥ ಆಗ್ರಹ ಕೇಳಿ ಬರ್ತಿದೆ. ಹೀಗೆ ಬರ್ತಾರೆ, ನಿಲ್ತಾರೆ, ವಾಚ್ ಮಾಡ್ತಾರೆ, ಸುತ್ತಮುತ್ತ ನೋಡ್ತಾರೆ. ಯಾರ ಮನೇಲಿ ಜನ ಇದ್ದಾರೆ, ಯಾರ ಮನೆ ಬೀಗ ಹಾಕಿದೆ, ಯಾರ ಮನೇಲಿ ಒಂದೇ ದಿನ ಅಲ್ಲ ವಾಚಿಂಗ್ ಅವ್ರದ್ದು, 2-3 ದಿನ ಬರ್ತಾರೆ ಕಂಟಿನ್ಯೂ. ಯಾರ್ದಾದ್ರೂ ಮನೇಲಿ 2-3 ದಿನದಿಂದ ಇದ್ದಲ್ಲೇ ಇದೆ ಅಂತಂದರೆ ಅವರ ಥಿಂಕಿಂಗ್ಸ್ಗಳೆಲ್ಲ ಭಾಳ ಆಶ್ಚರ್ಯ ಅನಿಸುತ್ತೆ ನಿಮಗೆ. ಮನೇಲಿರುವ ಮ್ಯಾಟು ನಿನ್ನೆ ಇದ್ದಲ್ಲೇ ಇವತ್ತಿದೆಯಾ, ಅಥವಾ ಮನೆ ಹೊರಗಡೆ ಇರುವಂಥ ಒಂದು ಯಾವುದೋ ವಾಹನ ನಿನ್ನೆ ನಿಂತ ಜಾಗದಲ್ಲಿ ಇವತ್ತಿದೆಯಾ, ಅವೆಲ್ಲವನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾರೆ. ಎಲ್ಲ ಇದ್ದಲ್ಲೇ ಇದೆ ಅಂತಂದರೆ ಈ ಮನೇಲಿ ಯಾರೂ ಇಲ್ಲ ಅನ್ನೋ ಸ್ಪಷ್ಟ ಆಗುತ್ತೆ. ಮತ್ತು ಮನೆ ನೋಡ್ತಾರೆ, ಮನೆ ಹೊರಗಡೆ ನಿಂತಿರೋ ಗಾಡಿ ನೋಡಿದಾಗ ಗೊತ್ತಾಗುತ್ತೆ ಈ ಮನೇಲಿ ಕನಿಷ್ಠ ಇಂತಿಷ್ಟಿರುತ್ತೆ ಅಂತ. ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಏಕಾಏಕಿ ಮನೆ ಒಳಗಡೆ ರಾತ್ರಿ ಆದರೆ ನುಗ್ಗಿ ಕಳ್ಳತನ ಮಾಡ್ತಾ ಇದ್ದಾರೆ. CCTV ದೃಶ್ಯಗಳು ಅವರ ಚಲನವಲನಗಳನ್ನು ಸೆರೆ ಹಿಡಿದಿದೆ. ಇದು RR ನಗರದ ಒಂದಿಷ್ಟು ನಾಗರಿಕರಿಗೆ ಆತಂಕವನ್ನು ಉಂಟು ಮಾಡಿದೆ. ವೆಂಕಟೇಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೆಂಕಟೇಶ್, ಮಹಿಳೆಯರ ಗ್ಯಾಂಗ್ ಎಲ್ಲಿಂದ ಬಂದಿರಬಹುದು, ಏನೇನು ಮಾಡಿದ್ದಾರೆ ಇವರು, ಇವ್ರ ಮೇಲೆ ಏನಾದರೂ ಈವರೆಗೆ ದಾಖಲಾಗಿರುವ ಆರೋಪಗಳಿದೆಯಾ, ಏನು ಪ್ರಕರಣ ಇದು? ಪ್ರಣುತ್, RR ನಗರ ವ್ಯಾಪ್ತಿಯಲ್ಲಿ ಈಗ ಸಹಜವಾಗಿ ಅಲ್ಲಿರುವಂತಹ ಸ್ಥಳೀಯ ನಿವಾಸಿಗಳಲ್ಲಿ ಒಂದು ಆತಂಕ ಶುರುವಾಗಿದೆ. ಕಳೆದ ಕೆಲವು ದಿನಗಳಿಂದ ಕೂಡ ಅನುಮಾನಾಸ್ಪದವಾಗಿ ಮಹಿಳೆಯರ ಒಂದು ಗ್ಯಾಂಗ್ ಪ್ರತಿ ಏರಿಯಾಗಳಲ್ಲೂ ಕೂಡ ಓಡಾಡ್ತಾ ಇರುವಂಥದ್ದು. ಯಾರಿಗೂ ಒಬ್ರಿಗೂ ಅನುಮಾನ ಬಂದು CCTVಗಳನ್ನು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಇವರು ಸಾಕಷ್ಟು ಅನುಮಾನಾಸ್ಪದ ರೀತಿಯಲ್ಲಿ ಓಡಾಡ್ತಾ ಇರುವಂಥದ್ದು. ಮನೆಗಳ ಗೇಟ್ ಬಳಿ ಬರುವಂಥದ್ದು, ಬಂದಂಥ ಸಂದರ್ಭದಲ್ಲಿ ಅವರು ಬಾಗಿಲು ಕ್ಲೋಸ್ ಆಗಿದೆಯಾ, ಬೀಗ ಹಾಕಿದಾರಾ, ನ್ಯೂಸ್ ಪೇಪರ್ ಏನಾದರೂ ತೆಗೆದುಕೊಂಡಿದ್ದಾರಾ ಇಲ್ವಾ ಅನ್ನುವಂಥದ್ದನ್ನು ಅಬ್ಸರ್ವ್ ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇದಾದ ಬಳಿಕ ಅವರಲ್ಲಿರುವಂಥ ಒಂದು ಗ್ಯಾಂಗ್ನವರಿಗೂ ಕೂಡ ಒಂದು ಮಾಹಿತಿಯನ್ನು ಕೊಡ್ತಾರೆ. ಸೊ ಈ ಮನೆಯಲ್ಲಿ ಯಾರು ಇಲ್ಲ ಅಂತ ಹೇಳಿ ಕನ್ಫರ್ಮ್ ಆದಂಥ ಸಂದರ್ಭದಲ್ಲಿ ಅವರು ಕಳ್ತನ ಮಾಡೋದಕ್ಕೂ ಕೂಡ ಒಂದು ಪ್ಲಾನ್ ಅನ್ನು ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿ. ಯಾಕಂದ್ರೆ ಈಗಾಗಲೇ ಒಂದು ಕಳ್ತನ ಪ್ರಕರಣ ಕೂಡ ದಾಖಲಾಗಿದೆ ಅಂತೇಳಿ ಗೊತ್ತಾಗ್ತಾ ಇದೆ. ಅದರಂತೆ ಕೂಡ ಇವರು ಅದೇ ರೀತಿಯಾದಂತಹ ಒಂದು ಕೃತ್ಯಕ್ಕೂ ಕೂಡ ಈಗ ಮುಂದಾಗಿದ್ದಾರೆ. ಎಲ್ಲ ಬಂದು ನೋಡ್ಕೊಂಡು ಹೋಗ್ತಾರೆ. ಹೋದಂತ ನಂತರದಲ್ಲಿ ಅವರಲ್ಲಿ ಗ್ಯಾಂಗ್ ಅಲ್ಲಿ ಇರುವಂತವರಿಗೆ ವಿಷಯವನ್ನು ತಿಳಿಸಿದಾಗ ಅವರು ಕಳ್ತನಕ್ಕೆ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡು ಒಂದು ಮುಹೂರ್ತವನ್ನ ಫಿಕ್ಸ್ ಮಾಡ್ಕೊಂಡು ಒಳಗಡೆ ಬರುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವರು ಓಡಾಟದ ಎಲ್ಲಾ ದೃಶ್ಯಗಳು ಕೂಡ ಏನು ಒಂದು ಮನೆಗಳ ಬಳಿ ಮತ್ತು ರಸ್ತೆಗಳಲ್ಲಿ ಹಾಕಿರುವಂತಹ CCTV ಏನಿದೆ ಅದರಲ್ಲಿ ದೃಶ್ಯಗಳೆಲ್ಲವೂ ಕೂಡ ಸರಿಯಾಗಿದೆ. ಆತಂಕಗೊಂಡು ಇವರು ಅಕ್ಕಪಕ್ಕದ ನಿವಾಸಿಗಳನ್ನು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಅವರು ಕೂಡ ಹೇಳಿರುವಂತದ್ದು, ನಮ್ಮ ಮನೆಗೂ ಬಂದು ನೀರನ್ನ ಕೇಳಿದ್ರು, ಅಲ್ಲದೆ ಅನುಮಾನಾಸ್ಪದ ರೀತಿಯಲ್ಲಿ ಓಡಾಡ್ತಾ ಇದ್ರು ಅಂತ ಹೇಳಿ. ಸೊ ಹಾಗಾಗಿ ಡೌಟ್ ಆಗಿ ಅವರಿಗೂ ಕೂಡ ಎಲ್ಲೋ ಒಂದು ಕಡೆ ಇವರು ಒಂದು ಗ್ಯಾಂಗ್ ಏನಿದೆ ಇದು ಕಳ್ಳತನಕ್ಕೆ ಪ್ಲಾನ್ ಮಾಡ್ಕೊಂಡು ಬಂದಿರುವ ರೀತಿಯಾಗಿದೆ. ಸ್ಥಳೀಯರಲ್ಲಿ ಇತ್ತೀಚೆಗೆ ಅಂದ್ರೆ ಈ ಒಂದು ಮಹಿಳೆಯರು ಏನಿದೆ ಸ್ಥಳೀಯವಾಗಿ ನಾವೆಲ್ಲೂ ಕೂಡ ನೋಡಿಲ್ಲ, ಹೊರ ರಾಜ್ಯಗಳಿಂದ ಬಂದಿರಬಹುದಂತ ಶಂಕೆ ಕೂಡ ಇದೆ ಅಂತ ಹೇಳಿ. ಆದ್ರೆ ಇವರು ಬಂದು ಹೋಗುವ ರೀತಿ, ಅದಾದ ನಂತರ ಇವರು ಯಾವುದೇ ರೀತಿಯಾದಂತಹ ವ್ಯಾಪಾರ ಮತ್ತು ಮಾರಾಟ ಮಾಡ್ಕೊಂಡು ಬರುವಂತ ಕೆಲಸಗಳನ್ನು ಕೂಡ ಮಾಡ್ತಾ ಇಲ್ಲ. ಸೊ ಬಂದು ನೋಡ್ಕೊಂಡು ಹೋಗುವಂತ ಕೆಲಸಗಳು ಆಗ್ತಾ ಇದೆ. ಹಾಗಾಗಿ ಸ್ಥಳೀಯರಲ್ಲೂ ಕೂಡ ಆತಂಕ ಉಂಟಾಗಿರುವಂತದ್ದು. ಪೊಲೀಸರಿಗೂ ಕೂಡ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಅಂದ್ರೆ ಪ್ರಕರಣಗಳು ಈ ಎಚ್ಚೆತ್ತುಕೊಳ್ಳದ ಅಂದ್ರೆ ಒಂದು ಸಮಯ ಪ್ರಜ್ಞೆಯಿಂದಾಗಿ ಕೂಡ ಅವರು ಪೊಲೀಸರಿಗೆ ಒಂದು ಮನವಿಯನ್ನ ಮಾಡ್ಕೊಂಡಿದ್ದಾರೆ. ರಾತ್ರಿ ಸಮಯದಲ್ಲಿ ಬೀಟನ್ನ ಹೆಚ್ಚಿಗೆ ಮಾಡಬೇಕು, ಹಾಗಾಗಿ ಇಂತಹ ಕೃತ್ಯಗಳು ತಡೆಗಟ್ಟಬಹುದು ಅಂತ ಹೇಳಿ. ಹಾಗಾಗಿ ಪೊಲೀಸರು ಕೂಡ ಇವರ ಒಂದು ಮನವಿಗೆ ಸ್ಪಂದಿಸಿದ್ದಾರೆ. ಸಾರ್ವಜನಿಕರು ಕೂಡ ಜಾಗೃತರಾಗಿರೋದ್ರಿಂದಾಗಿ ಕಳ್ಳತನಕ್ಕೆ ಇವರ ಒಂದು ಪ್ಲಾನ್ ಕೂಡ ಸಕ್ಸಸ್ ಆಗ್ತಾ ಇಲ್ಲ ಕಾಣುತ್ತೆ. ಸದ್ಯಕ್ಕೆ ಇವರ ವಿರುದ್ಧ ಪೊಲೀಸರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಮುಂಜಾಗ್ರತವಾಗಿ ಅವರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಹಿಂದೆ ಏನಾದರೂ ಇಂತಹ ಕೃತ್ಯಗಳಲ್ಲಿ ಭಾಗಿಯಾಗಿದ್ರೆ ಅನ್ನೋಂಥದ್ದು ಕೂಡ ತಿಳಿದು ಬರುವಂತಹ ಸಾಧ್ಯತೆಗಳಿದೆ. ಪ್ರಣುತ್, ಥ್ಯಾಂಕ್ ಯು ವೆಂಕಟೇಶ್ ಮಾಹಿತಿಗೆ.